ಹಾಯ್ ಹಲೋ ನಮಸ್ತೆ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಪ್ರಿಯಾರ. ಸೊ ತುಂಬ ದಿನಗಳಾದಮೇಲೆ ವಿಡಿಯೋ ಮಾಡ್ತಿದ್ದೀನಿ. ಹೋಗೋಣ ಬನ್ನಿ, ನಾನು ಎಲ್ಲೆಲ್ಲಿ ಹೋಗ್ತೀನಿ ಇನ್ನೂ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಕಮ್. ಫಸ್ಟ್ ನಾನು ನಮ್ಮಮ್ಮ ಮನೆ ಕಡೆಯಿಂದ ಅಂಗಡಿ ಕಡೆಗೆ ಹೋಗಿ ನಾನು ಛತ್ರಿ ಇಟ್ಕೊಂಡೇ ಹೋಗ್ತಿದ್ದೆ. ಬಿಕಾಸ್ ತುಂಬ ಬಿಸಿಲಿತ್ತು, ಸ್ಕಿನ್ ಟ್ಯಾನ್ ಆಗುತ್ತೆ ಅಂತ ನಾನು ಅಮ್ಮ ಮಾತಾಡಿಕೊಂಡು ಹೀಗೆ ಹೋದ್ವಿ. ಅಂಗಡಿ ಹತ್ರ ಹೋಗ್ಬಿಟ್ಟು ಹೋಟೆಲಲ್ಲಿ ಇಡ್ಲಿ ತಂದಿದ್ರು. ಅದನ್ನು ತಿಂದು ನಾನು ಪಾಪ ಬೈಕಲ್ಲಿ ಹೋದ್ವಿ, ನಮ್ಮಮ್ಮ ಬಸ್ಸಲ್ಲಿ ಬಂದರು. ಸೊ ಹಾಗೆ ಬೈಕಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ತಿದ್ದೆ. ಆ್ಯಂಡ್ ಪೆಟ್ರೋಲ್ ಕಮ್ಮಿ ಇತ್ತು ಅಂದ್ಬಿಟ್ಟು ಪೆಟ್ರೋಲ್ ಹಾಕಿಸಿ ಮತ್ತೆ ನಾನು ನಮ್ಮಪ್ಪ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಹೊರಟ್ವಿ ಬೈಕಲ್ಲಿ. ಗಾಗಲ್ಸ್ ನೋಡಿ, ಬಿಸಿಲಿತ್ತು, ಕಣ್ಣಿಗೆ ಹೊಡಿತಿತ್ತು ಅಂದ್ಬಿಟ್ಟು ಗಾಗಲ್ಸ್ ಹಾಕ್ಕೊಂಡಿದ್ವಿ. ಸೊ ನೋಡ್ಬೋದು. ಆಮೇಲೆ ಅಲ್ಲಿ ಯಾಕೋ ಬಸ್ ಇಲ್ಲದೆ ಇರೋದು ಕಾರಣ ಮತ್ತೆ ನಾನು ಅಪ್ಪ ಅಮ್ಮ 3 ಜನನೂ ಬೈಕಲ್ಲೇ ಹೊರಟು. ಹಾಗೆ ಹೋಗ್ತಾ ರೋಡಲ್ಲಿ ಸಾಂಗ್ ಹಾಕ್ಕೊಂಡು ಹೋಗ್ತಿದ್ವಿ. ಆಮೇಲೆ ನಮ್ಮ ಮನೆ ದೇವರು ದಣ್ಣಮ್ಮ ಕಡಬದಲ್ಲಿ ನಿಲ್ಲಿಸಿ ಅಲ್ಲಿ ಅಮ್ಮನವರ ದರ್ಶನ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಬೇಡ್ಕೊಂಡು ನೋಡ್ಬೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆ್ಯಂಡ್ ಆವಾಗವಾಗ ಇಲ್ಲಿಗೆ ನಾವು ಬರ್ತಿರ್ತೀವಿ. ಸೊ ಇಲ್ಲಿ ಕೂಡ ಇಲ್ಲಿ ಸ್ಪೆಷಲಿಟಿ ಅದೇ, ಏನಾದರೂ ಬೇಡ್ಕೊಂಡು ಆದರೆ ನಾವು ಇಲ್ಲಿ ಬಂದು ಕೋಳಿ ಕುಸ್ಕೋಬೋದು. ಆ್ಯಂಡ್ ಅದನ್ನು ಮನೇಲಿ ನಾನ್ ವೆಜ್ ಮಾಡ್ತೀವಿ. ಸೊ ಆಮೇಲೆ 3 ಜನ ಹಿಂಗೆ ಹೊರಟ್ವಿ. ಅಲ್ಲೇ ಮಧ್ಯೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡು ಫೋಟೋ ತೊಗೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ. ಯಾರೆಲ್ಲ ಈ ದೇವಸ್ಥಾನಕ್ಕೆ ಬಂದಿಲ್ಲ ಅಂತ ಅಂದರೆ ಒಂದ್ಸಲ ಬಂದೋಗಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಅಲ್ಲಿ ಕೂತಿರೋರು ಅದು ಇದು ಶಾಸ್ತ್ರ ಎಲ್ಲ ಹೇಳ್ತಿದ್ರು. ಜೊತೆಲಿ ಅಲ್ಲಿ ತುಂಬ ಜಗಳ ಆಡ್ತಿದ್ರು ಯಾರು, ಅದನ್ನು ವೀಡಿಯೋ ಮಾಡ್ತಿದ್ದೀನಿ. ಒಂದು ಮಾತಲ್ಲೇ ಜಗಳಗಳು ಹೀಗೆ. ಆಮೇಲೆ ಅಲ್ಲಿ ಆ್ಯಕ್ಚುಲಿ ದೇವ್ರ ವೀಡಿಯೋ ಮಾಡಿದ್ದೆ, ಅವರು ವಾಪಸ್ ಕರೆಸಿ ಡಿಲೀಟ್ ಮಾಡಿಸಿದ್ರು. ಸೊ ಆಮೇಲೆ ಮತ್ತೆಲ್ಲ ನೋಡಿಕೊಂಡು ನಾವು ಬಂದಿದ್ದು ಜಲ್ಗೇರಮ್ಮ ಟೆಂಪಲ್ಗೆ. ಅಲ್ಲಂತೂ ತುಂಬ ರಶ್ ಇತ್ತು. ಅಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಅಲ್ಲಿ ಏನೇನೋ ಲಾಕ್ ಎಲ್ಲ ಹಾಕಿದ್ರು. ಆ್ಯಂಡ್ ಒಳಗಡೆ ವೀಡಿಯೋ ಮಾಡೋಂಗಿರಲಿಲ್ಲ, ಮಾಡಿಲ್ಲ. ಆಮೇಲೆ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಿದ್ದರು. ಅದಕ್ಕೆ ನಮ್ಮಮ್ಮ ಎಲ್ಲ ಹೊರಟಿದ್ದು. ನಮ್ಮ ಅತ್ತೆ ಮಕ್ಕಳು, ಅತ್ತೆ ಅಂತ ಅಂದರೆ ನಮ್ಮ ಅಪ್ಪರ ಅಕ್ಕ. ಸೊ ಅವ್ರ ಮಕ್ಕಳು, ಅವರು ನಮ್ಮ ಭಾವ, ಇವ್ರು ನಮ್ಮ ಸುನಿ ಅಣ್ಣ, ಆ್ಯಂಡ್ ಅವ್ರ ಹೆಂಡತಿ ನಮ್ಮ ಮಾಮಿ, ಆ್ಯಂಡ್ ನನ್ನ ಫೇವ್ರೆಟ್ ಪೂರ್ವಿ, ಆ್ಯಂಡ್ ನನ್ನ ಮುದ್ದು ಸ್ವೀಟು. ಸೊ ಎಲ್ಲರೂ ಬಂದಿದ್ದರು. ಎಲ್ಲರ ಜೊತೆ ಎಂಜಾಯ್ ಮಾಡಿಕೊಂಡು ಇಲ್ಲೇ ನೋಡಿರಿ ನಮ್ಮ ಭಟ್ರು ಸಖತ್ತಾಗಿ ಅಡುಗೆ ಮಾಡಿದರು, ನಾನ್ ವೆಜ್ ಮಾತ್ರ. ಆ್ಯಂಡ್ ಇವನ್ನಂತೂ ನೋಡಿ ಇವ್ರು ನಮ್ಮ ಅತ್ತೆ ಮಾತಾಡ್ತಾವ್ರೆ ಇವಾಗ. ಹೀಗೆ ಮಾತಾಡಿಕೊಂಡು ನಾನು ಪೂರ್ವಿ ಗಾಡಿ ತಗೊಂಡು ಹೊರಟ್ವಿ ಯಡಿಯೂರ ಹತ್ರ ಕೇಕ್ ತರೋಕ್ಕೆ ಅಂತ. ಕೇಕ್ ತಂದು ಮತ್ತೆ ಸುನಿಯಣ್ಣವರು ಕಬಾಬ್ ಮಾಡ್ತಿದ್ರು. ಅದನ್ನೊಂಚೂರು ವಿಡಿಯೋ ಮಾಡಿಕೊಂಡು ಇನ್ನು ಏನೇನು ಮಾಡಿದ್ರು ಎಲ್ಲ ನಮ್ಮಮ್ಮ ವಿಡಿಯೋ ಮಾಡು ಅಂತಿದ್ರು. ನಾನು ಆಲ್ರೆಡಿ ಕೆಲವೊಂದು ವಿಡಿಯೋ ಮಾಡಿದ್ದೆ, ಮತ್ತೆ ವಿಡಿಯೋ ಮಾಡಿದೆ. ಕಬಾಬ್ ಮಾಡಿದ್ರು ನೋಡ್ಬೋದು. ಆ್ಯಂಡ್ ಬಿರಿಯಾನಿ ಮಾಡಿದ್ರು. ಸೊ ನಂಗೆ ಒಳ್ಳೆ ಬ್ಯಾಟಿಂಗ್ ಆಯಿತು ನೆನ್ನೆ. ಅದು ಟೇಸ್ಟ್ ಅಂತ ಸೂಪರಾಗಿತ್ತು. ಇವರೇ ಮೊಟ್ಟೆ ಇಡ್ತಿರೋದು, ಇವರು ಬಿರಿಯಾನಿ ಹಾಕ್ತಿದ್ದಾರೆ. ಇವರಿಬ್ರು ಬರೀ ನನ್ನ ರೇಕ್ಸೋದೇ ಆಗೋಯ್ತು ಇಡೀ ಫುಲ್ಲು ನೆನೆಯಲ್ಲ. ನೋಡಿ ಗೈಸ್ ಅಂತ ಫೇಮಸ್ ಬ್ಲಾಗರ್ ಇದ್ದಾರೆ. ಯಾರು ಅಂತ ಗೊತ್ತಾ ನಿಮ್ಗೆ? ಪ್ಲೀಸ್ ಎಲ್ಲ ಹೋಗಿ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವರೆಲ್ಲ ನನ್ನನ್ನು ಉರಿಸ್ತಿದ್ದಾರೆ ಗೈಸ್. ಆಗ್ತಿಲ್ಲ ನನಗೆ ಯಾವಾಗಲಿದ್ದ.
ಅವ್ನ ಗರ್ಲ್ ಫ್ರೆಂಡ್ ಯಾರಿದ್ರೆ ಅವ್ಳಿಗೆ ಹಾಕೊಟ್ಬಿಡು ಹೇಳ್ತೀನಿ. ನಿನ್ನ ಗರ್ಲ್ ಫ್ರೆಂಡ್ಗೆ ಎಲ್ಲ ಸೀಕ್ರೆಟ್ ಮಾಡ್ತಾರೆ ಗೊತ್ತಿದ್ರೆ सजेस्ट करी एसके मार बोलून तुझा कोणती मी आता माझा लॉग मध्ये दाखवलोय. तुमचा ब्लॉग चॅनल आहे काय म्हणू मनोज सीएसटी 5M सबस्क्रायबर्स. गाइस ई फॉलो माझा 10 crores वर ನಮ್ಮ ಲ್ಯಾಂಗ್ವೇಜಲ್ಲಿ ನಾವೇನೇನೋ ಹಿಂಗೆ ಮಾತಾಡ್ತಿದ್ವಿ. ಹಂಗೆ ನನ್ನ ಕೊಲಿಗೂ ಸ್ವಲ್ಪ ಅವಳಿಗೆ ಎಕ್ಸಾಮ್ ಇತ್ತು, ಅವಳು ಓದ್ಕೊಂತಿದ್ಲು. ಹಂಗೆ ಮಾತಾಡ್ಕೊಂಡು ವಿಡಿಯೋ ಮಾಡ್ತಿದ್ವಿ. ಆಮೇಲೆ ಬರ್ಡೇ ಕಟಿಂಗ್, ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಕೇಕ್ ಕಟಿಂಗ್ ಕೂಡ ಮಾಡ್ತಿದ್ರು. ಬಟ್ ಏನಂತ ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಂಗೆ ಅದೇ ಖುಷಿ. ಆ್ಯಕ್ಚುಲಿ ಈ ಥರ ಫ್ಯಾಮಿಲಿ ಒಟ್ಟಿಗೆ ಸೇರೋದೇ ತುಂಬ ಖುಷಿಯಾಗುತ್ತೆ, ಒಟ್ಟಿಗೆ ಇರೋದಕ್ಕೆ. ಅಷ್ಟೇ, ಇನ್ನೇನು ಇಲ್ಲ. ಜಾಯಿಂಟ್ ಫ್ಯಾಮಿಲಿ ಇರೋರಿಗೆ ಅರ್ಥ ಆಗುತ್ತೆ ಅನಿಸುತ್ತೆ. ನಾವು ಅವಾಗ ಒಟ್ಟಿಗೆ ಸೇರ್ತೀವಿ ಫಂಕ್ಷನ್ಸ್ ಅದು ಇದು ಇದ್ದಾಗ. ಸೊ ತುಂಬ ಚೆನ್ನಾಗಿರುತ್ತೆ, ತುಂಬ ಹ್ಯಾಪಿಯಾಗಿರುತ್ತೆ. तुझ्या बत्तीस ना फोटो काढायचे मागच पाहिजे दरिंगे समदांची कंगालीने नाही ए आय गच्ची प्रवा का मी गच्ची प्रवा ए बंटील कोंगाल पप्पा कोंगाल बंटीला ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಎಲ್ಲರೂ ಹೊರಡೋಕ್ಕೆ ರೆಡಿ ಆದ್ವಿ. ಸೊ ನಾವು ಗಾಡಿ ತಂದಿದ್ವಿ ಆ್ಯಕ್ಟಿವಾ. ಸೊ ಅದ್ರಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ವಿ. ಬಟ್ 3 ಜನ ಆಗಲ್ಲ ಅಂತ ಅಂದ್ಬಿಟ್ಟು ಅಷ್ಟೇ ನಮ್ಮ ಅತ್ತೆಯವರೆಲ್ಲ ಇದರಲ್ಲಿ ಹೋಗೋಣ, ಕಾರಲ್ಲಿ ಹೋಗೋಣ ಅಂತಂದರು. ಸೊ ನಾನು ಕಾರಲ್ಲಿ ಹೋದೆ ಅವ್ರ ಜೊತೆ. ಆ್ಯಂಡ್ ಅಲ್ಲಿ ಗುಬ್ಬಿಲಿ ಇಳ್ಕೊಂಡು ಅವ್ರ ಮನೆಗೆ ಹೋದೆ. ಅಲ್ಲಿ ಗಿಳಿ ಸಾಕಿದ್ರು. ನನಗೆ ಅದು ಸಖತ್ ಇಷ್ಟ. ನನಗೆ ಹೇಳ್ಬೇಕು ಅಂತಂದರೆ ನನಗೆ ಪ್ರಾಣಿಗಳೇ ತುಂಬ ಇಷ್ಟ. ಅದನ್ನ ನೋಡ್ಕೊಂಡು ಅದ್ರ ಜೊತೆ ಆಟ ಆಡಿಕೊಂಡು ಮತ್ತೆ ಗಾಡೀಲಿ ಮನೆಗೆ ಬಂದ್ವಿ. ನಾವು ನೈಟ್ ಬರೋಷ್ಟೊತ್ತಿಗೆ 8:30 ಏನೋ ಆಗಿತ್ತು. ಇಲ್ಲಿ ನಾವು ಬಂದ್ವಿ. ನಮ್ಮ ಮುದ್ದು ಬಂಗಾರಿ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ಲು, ನಮ್ಮ ಜೂಲಿ. ಬಿಟ್ಟು ಹೋಗ್ಬಿಟ್ಟಿದ್ರಿ ಅಂತ ಅವಳು ಕೂಗ್ತಾ ಇದ್ಲು ಅಂತ. ಆಮೇಲೆ ಅವಳಿಗೊಂಚೂರು ಮಾತಾಡಿಸಿ ಸಮಾಧಾನ ಮಾಡ್ತಿದ್ವಿ. ಸೊ ಅವಳಿಗೆ ಮುದ್ದು ಮಾಡಿ ಮಾತಾಡ್ಸೆಲ್ಲ ಆದಮೇಲೆ ಊಟಕ್ಕೆ ಹಾಕ್ಬಿಟ್ಟು ಆಮೇಲೆ ನಾವೇನು ಊಟ ಮಾಡೋಕೆ ಹೋಗಲಿಲ್ಲ, ಬಿಕಾಸ್ ಮಧ್ಯಾಹ್ನ ತಿಂದಿದ್ದು ತುಂಬ ಆಗಿತ್ತು. ಸೊ ಅಷ್ಟೇ, ಇವತ್ತಿನಿಗೆ ಇಲ್ಲಿನ ವ್ಲಾಗ್ ಮುಗೀತಿದೆ. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್.